ಹಾಯ್ ಹಲೋ ನಮಸ್ತೆ ಪಲ್ಲವಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಮೊದಲಿಗೆ 3 ಕ್ಯಾರೆಟ್ನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 15 ಬಾದಾಮಿ, ಹಾಗೆ ಒಂದು ದೊಡ್ಡ ನೇಂದ್ರ ಬಾಳೆನ ಯೂಸ್ ಮಾಡ್ತಾ ಇದ್ದೀನಿ. ನೇಂದ್ರ ಬಾಳೆನ ಹಾಕೋದ್ರಿಂದ ಈ ಮಿಲ್ಕ್ ಶೇಕ್ ಇದೆಯಲ್ಲ ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನೆಲ್ಲ ರಫ್ ಆಗಿ ಕಟ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಾದಾಮಿನ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಈಸಿ ಆಗಲಿ ಅಂತ ಕುಕ್ಕರಲ್ಲಿ ಒಂದು 2 ವಿಸಿಲ್ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ಲ ಬೆಂದಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಹಾಗೆ ಈ ಬೇಯಿಸಿರುವ ನೀರನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಸ್ವಲ್ಪ ಲೈಟಾಗಿ ತಣ್ಣಗಾಗಿದೆ. ಇವಾಗ ಬಾದಾಮನ್ನ ಸಿಪ್ಪೆ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗೊಂದು ಬ್ಲೆಂಡರ್ ಜಾರ್ಗೆ ಬೇಯಿಸಿರುವಂಥ ಕ್ಯಾರೆಟ್ ಬಾಳೆಯನ್ನು ಹಾಕ್ಕೊಳ್ಳಿ. ಹಾಗೆ ಸಿಪ್ಪೆ ತೆಗೆದಿರುವಂಥ ಬಾದಾಮು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪೌಡರ್. ನಿಮಗೆ ಬೆಲ್ಲದ ಪೌಡರ್ ಬೇಡ ಅಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ಲಾಸ್ಟಿಗೆ ನೀವು ಮಿಲ್ಕ್ ಶೇಕ್ ಸರ್ವ್ ಮಾಡೋ ಟೈಮ್ಗೆ ನೀವು ಜೇನುತುಪ್ಪ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಬೋದು. ಹಾಗೆ ಒಂದು 3 ಏಲಕ್ಕಿನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ನುಣ್ಣಗೆ ರುಬ್ಕೊಳ್ತೀರಲ್ವ ಅಷ್ಟು ರುಚಿಯಾಗಿ ಬರುತ್ತೆ ಈ ಮಿಲ್ಕ್ ಶೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ. ನೀವು ಬಿಸಿ ಬಿಸಿ ಹಾಲನ್ನ ಕೂಡ ಹಾಕ್ಕೊಳ್ಬೋದು. ನಾನು ಕಾಯಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಆವಾಗ ಎತ್ತಿಟ್ಕೊಂಡಿದ್ದೀವಲ್ಲ ಕ್ಯಾರೆಟ್ ಮತ್ತು ಬಾಳೆಹಣ್ಣು ಬೇಯಿಸಿರುವ ನೀರು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು. ನಾನು ಇವಾಗಲೇ ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಸಮ್ಮರ್ಗೆ ಮಾಡಿಸಿರುವಂಥ ಡ್ರಿಂಕು. ನೀವು ಕೂಡ ಇದೇ ರೀತಿ ಕ್ಯಾರೆಟ್ ಮಿಲ್ಕ್ ಶೇಕ್ನ ಮನೆಯಲ್ಲಿ ಮಾಡಿ ಕುಡೀರಿ. ಮಕ್ಕಳಿಗೂ ಕೂಡ ಕೊಡಿರಿ, ತುಂಬ ಇಷ್ಟಪಟ್ಟು ಕುಡಿತಾರೆ ಅವರು. ತುಂಬ ಹೆಲ್ದಿಯಾಗಿದೆ. ನಿಮಗೇನಾದರೂ ಬೆಲ್ಲದ ಪೌಡರ್ ಬೇಡ ಅನಿಸಿದ್ರೆ ಈ ಟೈಮಲ್ಲಿ ಇವಾಗ ನೀವು ಜೇನುತುಪ್ಪನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಬೋದು. ಇವಾಗ ನಾನು ಸ್ವಲ್ಪ ಸಬ್ಜಾ ಸೀಡ್ಸು ಮತ್ತು ಕಟ್ ಮಾಡಿರುವಂಥ ಬಾದಾಮ್ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಸಿಂಪಲಾಗಿ ಕ್ಯಾರೆಟ್ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಥ್ಯಾಂಕ್ ಯು ಆಲ್.